ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಸೈನ್ಸ್ ರಿಲೇಟೆಡ್ MCQ ಅನ್ನು ಡಿಸ್ಕಸ್ ಮಾಡೋಣ. ವಿಡಿಯೋವನ್ನು ಶುರು ಮಾಡೋಣ. ಫಸ್ಟ್ ಕ್ವಶನ್, ಫೋಟೋಸಿಂಥಸಿಸ್ ಟೇಕ್ಸ್ ಪ್ಲೇಸ್ ಇನ್ ವಿಚ್ ಸೆಲ್ ಆರ್ಗ್ಯಾನೆಲ್? ದ್ಯುತಿಸಂಶ್ಲೇಷಣಾ ಕ್ರಿಯೆ ಯಾವ ಕೋಶಾಂಗದಲ್ಲಿ ನಡೆಯುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕ್ಲೋರೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟಲ್ಲಿ ದ್ಯುತಿಸಂಶ್ಲೇಷಣಾ ಕ್ರಿಯೆ ನಡೆಯುತ್ತೆ. ಆ್ಯಸ್ ವಿ ಆಲ್ ನೋ, ಫೋಟೋಸಿಂಥಸಿಸ್ ಮೀನ್ಸ್ plants prepare their own food with the help of sunlight and water. ಪ್ಲ್ಯಾಂಟ್ಸ್ಗಳು ತಮ್ಮ ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಳ್ಳೋ ಪ್ರಾಸೆಸನ್ನು ಫೋಟೋಸಿಂಥಸಿಸ್ ಅಂತೀವಿ. ಇದು ಕ್ಲೋರೋಪ್ಲಾಸ್ಟಲ್ಲಿ ನಡೆಯುತ್ತೆ. ಹಾಗೆ ಇದು ಪ್ಲ್ಯಾಂಟ್ ಸೆಲ್ಲಲ್ಲಿ ಅಷ್ಟೇ ಇರುವಂತಹ ಒಂದು ಆರ್ಗ್ಯಾನೆಲ್ ಕ್ಲೋರೋಪ್ಲಾಸ್ಟ್. ಇದು ಅನಿಮಲ್ ಸೆಲ್ಲಲ್ಲಿ ಬರಲ್ಲ. ಸೊ ಇಲ್ಲಿ ಕ್ವಶನ್ ಆ ರೀತಿಯೂ ಎಲ್ಲಾದರೂ ಫ್ರೇಮ್ ಆಗ್ಬೋದು. ಯಾವ ಆರ್ಗ್ಯಾನೆಲ್ ಅನಿಮಲ್ ಸೆಲ್ಲಲ್ಲಿ ಇಲ್ಲ ಪ್ಲ್ಯಾಂಟ್ ಸೆಲ್ಲಲ್ಲಿದೆ ಅಂತ ಕೇಳಿದರೆ ಕ್ಲೋರೋಪ್ಲಾಸ್ಟ್ ನೆನ್ಪಿಟ್ಕೊಳ್ಳಿ. ಮುಂದಿನ ಕ್ವಶನ್, ವಿಚ್ ವಿಟಮಿನ್ ಡೆಫಿಷಿಯನ್ಸಿ ಕಾಸಸ್ ಪರ್ನಿಷಿಯಸ್ ಅನೇಮಿಯಾ? ಯಾವ ವಿಟಮಿನ್ ಕೊರತೆಯಿಂದ ಪರ್ನಿಷಿಯಸ್ ಅನೇಮಿಯಾ ಉಂಟಾಗುತ್ತೆ? ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ B12. ಇದರ ಕೊರತೆಯಿಂದ ಈ ಡಿಸೀಸ್ ಪರ್ನಿಷಿಯಸ್ ಅನೇಮಿಯಾ ಅನ್ನುವ ರೋಗ ಬರುತ್ತೆ. ಈ ವಿಟಮಿನ್ B12ನ ಸೈಂಟಿಫಿಕ್ ನೇಮ್ ಏನು ಅಂದರೆ ಕೋಬ್ಅಲಾಮಿನ್ ಅಂತ. ಇದರ ಪ್ರೈಮರಿ ಸೋರ್ಸಸ್, ಇದನ್ನು ಯಾವ್ಯಾವ ಫುಡ್ ಸೋರ್ಸಸಲ್ಲಿ ಬರುತ್ತೆ ಅಂದರೆ ಸಿಗುತ್ತೆ ನಮಗೆ. ವಿಟಮಿನ್ B12 ಅಂದರೆ ರೆಡ್ ಮೀಟಲ್ಲಿ, ಪೌಲ್ಟ್ರಿ, ಫಿಶ್, ಎಗ್ಸ್ ಮತ್ತು ಡೈರಿ ಪ್ರಾಡಕ್ಟ್ಸ್, ಇವುಗಳಲ್ಲಿ ನಮಗೆ B12 ವಿಟಮಿನ್ ಸಿಗುತ್ತೆ. ವಿಟಮಿನ್ B12ನ ಸೈಂಟಿಫಿಕ್ ನೇಮ್ ಕೋಬ್ಅಲಾಮಿನ್ ಆ್ಯಂಡ್ ಇದರ ಡಯಟರಿ ಸೋರ್ಸಸ್ ನೋಡಿದ್ವಿ. ಇದು ಕಾಸ್ ಮಾಡುವಂಥ ಡಿಸೀಸ್ ಪರ್ನಿಷಿಯಸ್ ಅನೇಮಿಯಾ. ಮುಂದಿನ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಎ ವೆಸ್ಟಿಜಿಯಲ್ ಆರ್ಗ್ಯಾನ್ ಇನ್ ಹ್ಯೂಮನ್ಸ್? ಮಾನವನಲ್ಲಿ ಯಾವುದು ಅವಶೇಷ ಅಂಗ? ಕೆಳಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಯಾವುದು ಅವಶೇಷ ಅಂಗ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಅಪೆಂಡಿಕ್ಸ್. ಅಪೆಂಡಿಕ್ಸ್ ಒಂದು ವೆಸ್ಟಿಜಿಯಲ್ ಆರ್ಗ್ಯಾನ್ ಇನ್ ಹ್ಯೂಮನ್ಸ್. ಮುಂದಿನ ಕ್ವಶನ್, TB ಇನ್ ಹ್ಯೂಮನ್ಸ್ ಈಸ್ ಕಾಸ್ಡ್ ಬೈ ವಿಚ್ ಬ್ಯಾಕ್ಟೀರಿಯಾ? TB ಉಂಟು ಮಾಡುವ ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್. ಈ ಬ್ಯಾಕ್ಟೀರಿಯಾಯಿಂದ TB ರೋಗ ಬರುತ್ತೆ. TBಯ ಕನ್ನಡದಲ್ಲಿ ಕ್ಷಯ ರೋಗ ಅಂತಾರೆ. ಫಸ್ಟ್ ಆಫ್ ಆಲ್ ನೆನ್ಪಿಟ್ಕೊಳ್ಳಿ, ಇದು ಬ್ಯಾಕ್ಟೀರಿಯಾಯಿಂದ ಬರೋ ರೋಗ. ಇಲ್ಲಿ ಕ್ವಶನ್ ಆ ರೀತಿಯೂ ಫ್ರೇಮ್ ಮಾಡ್ಬೋದು. ಇದು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಯಾವುದರಿಂದ ಬರುತ್ತೆ ಅಂತ ಕೇಳಿ ಆಪ್ಷನಲ್ಲಿ ಲೈಕ್ ಫಂಗಸ್, ವೈರಸ್, ಬ್ಯಾಕ್ಟೀರಿಯಾ ಆ ಥರ ಕೇಳಿದರೆ ಬ್ಯಾಕ್ಟೀರಿಯಾನ ಚೂಸ್ ಮಾಡ್ಬೋದು. ಇಲ್ಲಿ ಸ್ಪೆಸಿಫಿಕ್ ಆಗಿ ಕೇಳ್ತಾ ಇದ್ದಾರೆ ಯಾವ ಬ್ಯಾಕ್ಟೀರಿಯಾಯಿಂದ ಬರುತ್ತೆ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್. ಮುಂದಿನ ಕ್ವಶನ್, ವಿಚ್ ಲೋಕಲ್ ಅನೆಸ್ಥೆಟಿಕ್ ಈಸ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಡ್ಯೂರಿಂಗ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ? ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಯಾವ ಅನೆಸ್ಥೇಷಿಯಾವನ್ನು ಯೂಸ್ ಮಾಡ್ತಾರೆ ಅಂತ ಕ್ವಶನಲ್ಲಿ ಇದೆ. ಇದಕ್ಕೆ ಸರಿಯಾದ ಉತ್ತರ ಲಿಡೋಕೈನ್ ಅನ್ನುವಂತಹ ಒಂದು ಅನೆಸ್ಥೆಟಿಕ್ ಏಜೆಂಟನ್ನು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾದ್ರೆ ಕಾಮನ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, BCG ವ್ಯಾಕ್ಸಿನ್ ಈಸ್ ಯೂಸ್ಡ್ ಫಾರ್ ದ ಪ್ರಿವೆನ್ಷನ್ ಆಫ್ ವಿಚ್ ಡಿಸೀಸ್? BCG ಲಸಿಕೆಯನ್ನು ಯಾವ ರೋಗವನ್ನು ತಡೆಗಟ್ಟಲು ಬಳಸಲಾಗುತ್ತದೆ? BCG ವ್ಯಾಕ್ಸಿನನ್ನು ಕ್ಷಯ ರೋಗ, TB ಕಾಯಿಲೆಯನ್ನು ಪ್ರಿವೆಂಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಗೌರ್ನಮೆಂಟ್ ಅವರು ನಿಕ್ಷಯ್ ಅಂತ ಒಂದು ಪ್ರೋಗ್ರಾಮನ್ನು ಮಾಡಿದ್ದಾರೆ. ಮೊದಲು 6 ತಿಂಗಳುಗಳ ಕಾಲ 500 ರೂಪಾಯಿಯನ್ನು ಕೊಡ್ತಾಯಿದ್ರು. ಆದರೆ ಇತ್ತೀಚೆಗೆ ಗೌರ್ಮೆಂಟ್ ಅದನ್ನು 1 ವರ್ಷದ ಅವಧಿಗೆ ಇನ್ಕ್ರೀಸ್ ಮಾಡಿದ್ದಾರೆ. ವಿಚ್ ವ್ಯಾಕ್ಸಿನ್ ಈಸ್ ನೌನ್ ಆ್ಯಸ್ ದ ವರ್ಲ್ಡ್ಸ್ ಫಸ್ಟ್ ವ್ಯಾಕ್ಸಿನ್? ವಿಶ್ವದ ಮೊದಲ ಲಸಿಕೆ ಯಾವ ಒಂದು ಡಿಸೀಸಿಗೆ ಕೊಟ್ಟರು ಅಂತ. ಇದಕ್ಕೆ ಸರಿಯಾದ ಉತ್ತರ ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನ್. ಇದು ವರ್ಲ್ಡಲ್ಲೇ ಫಸ್ಟ್ ವ್ಯಾಕ್ಸಿನ್. ಇದು ಸ್ಮಾಲ್ ಪಾಕ್ಸ್ ಎಡ್ವರ್ಡ್ ಜನ್ನರ್ ಅವರು ಇದನ್ನು ಕಂಡುಹಿಡಿದ್ರು. ಸ್ಮಾಲ್ ಪಾಕ್ಸನ್ನು ಕನ್ನಡದಲ್ಲಿ ಸಿಡುಬು ರೋಗ ಅಂತಲೂ ಹೇಳ್ತಾರೆ. ಮುಂದಿನ ಕ್ವಶನ್, HPV ವ್ಯಾಕ್ಸಿನ್ ಹೆಲ್ಪ್ಸ್ ಇನ್ ಪ್ರಿವೆಂಟಿಂಗ್ ವಿಚ್ ಟೈಪ್ ಆಫ್ ಕ್ಯಾನ್ಸರ್? HPV ಲಸಿಕೆ ಯಾವ ರೀತಿಯ ಕ್ಯಾನ್ಸರ್ ತಡೆಯಲು ಸಹಾಯ ಮಾಡುತ್ತೆ? ಇದು ಸರ್ವೈಕಲ್ ಕ್ಯಾನ್ಸರ್, ಗರ್ಭಾಶಯದ ಕ್ಯಾನ್ಸರನ್ನು ಪ್ರಿವೆಂಟ್ ಮಾಡೋದಕ್ಕೆ HPV ವ್ಯಾಕ್ಸಿನನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, DPT ವ್ಯಾಕ್ಸಿನ್ ಪ್ರೊವೈಡ್ಸ್ ಇಮ್ಯುನಿಟಿ ಅಗೇನೆಸ್ಟ್? DPT ವ್ಯಾಕ್ಸಿನನ್ನು ಯಾವ ರೋಗವನ್ನು ಪ್ರಿವೆಂಟ್ ಮಾಡೋದಕ್ಕೆ
ಯೂಸ್ ಮಾಡ್ತಾರೆ ಅಂತ. ಇದಕ್ಕೆ ಸರಿಯಾದ ಉತ್ತರ ಡಿಪ್ತೀರಿಯಾ, ಪರ್ಟ್ಯೂಸಿಸ್, ಟೆಟನಸ್. ಡಿಪ್ತೀರಿಯಾ ನಾಯಿ ಕೆಮ್ಮು ಅಥವಾ ಕೋಕಲ್ಲು ಕೆಮ್ಮು, ಹಾಗೆ ಧನುರ್ವಾತ. ಈ ಡಿಸೀಸನ್ನು ಪ್ರಿವೆಂಟ್ ಮಾಡೋದಕ್ಕೆ DPT ವ್ಯಾಕ್ಸಿನನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಪ್ರಿವೆಂಟ್ಸ್ ಇನ್ಫೆಕ್ಷನ್ ಆಫ್ ವಿಚ್ ಆರ್ಗ್ಯಾನ್? ಹೆಪಟೈಟಿಸ್ ಬಿ ಲಸಿಕೆ ಯಾವ ಅಂಗದ ಸೋಂಕನ್ನು ತಡೆಯುತ್ತೆ? ಇದಕ್ಕೆ ಸರಿಯಾದ ಉತ್ತರ ಲಿವರ್. ಲಿವರ್ನ ಸೋಂಕನ್ನು ತಡೆಯೋದಕ್ಕೆ ಹೆಪಟೈಟಿಸ್ ಬಿ ವ್ಯಾಕ್ಸಿನನ್ನು ಯೂಸ್ ಮಾಡ್ತಾರೆ. ಲಿವರ್ ನಮ್ಮ ದೇಹದಲ್ಲೇ ಅತಿ ದೊಡ್ಡ ಅಂಗ. ಈ ಪಾಯಿಂಟನ್ನು ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ವಿಚ್ ಗ್ರೂಪ್ ಆಫ್ ಪ್ಲ್ಯಾಂಟ್ಸ್ ಈಸ್ ನೌನ್ ಆ್ಯಸ್ ದ ಆಂಫಿಬಿಯನ್ಸ್ ಆಫ್ ದ ಪ್ಲ್ಯಾಂಟ್ ಕಿಂಗ್ಡಮ್? ಸಸ್ಯ ಸಾಮ್ರಾಜ್ಯದ ಉಭಯಚರಗಳು ಎಂದು ಯಾವ ಸಸ್ಯ ಗುಂಪನ್ನು ಕರೆಯಲಾಗುತ್ತೆ? ಬ್ರಯೋಫೈಟ್ಸ್ ಅನ್ನು ಆಂಫಿಬಿಯನ್ಸ್ ಆಫ್ ದ ಪ್ಲ್ಯಾಂಟ್ ಕಿಂಗ್ಡಮ್ ಅಂತಾರೆ, ಉಭಯಚರಗಳು ಅಂತ. ಏನಕ್ಕಂದರೆ ಈ ಗಿಡಗಳು ನೀರಲ್ಲಿಯೂ ಇರುತ್ತೆ, ಹಾಗೆ ಮಣ್ಣು ಮೇಲೆಯೂ ಗ್ರೋತ್ ಆಗುತ್ತೆ. ಆ ಕಾರಣಕ್ಕಾಗಿ ಇದನ್ನು ಆಂಫಿಬಿಯನ್ಸ್, ಉಭಯವಾಸಿಗಳು ಅಂತ ಹೇಳ್ತಾರೆ. ಇದರ ಎಕ್ಸಾಂಪಲ್ಸ್ಗಳು ಬ್ರಯೋಫೈಟ್ಸ್ಗೆ ಲಿವರ್ ವರ್ಟ್, ಹಾರ್ನ್ ವರ್ಟ್ ಮತ್ತು ಮಾಸ್, ಈ ಎಲ್ಲ ಪ್ಲ್ಯಾಂಟ್ಗಳು ಎಕ್ಸಾಂಪಲ್ ಆಗುತ್ತೆ ಬ್ರಯೋಫೈಟ್ಸ್ಗೆ. ನೆಕ್ಸ್ಟ್ ಕ್ವಶನ್, ಆರ್ಗ್ಯಾನಿಸಮ್ಸ್ ದಟ್ ಕ್ಯಾನ್ ಟಾಲರೇಟ್ ಓನ್ಲಿ ಎ ನ್ಯಾರೋ ರೇಂಜ್ ಆಫ್ ಟೆಂಪರೇಚರ್ ಆರ್ ಕಾಲ್ಡ್? ಅತಿ ಕಡಿಮೆ ತಾಪಮಾನ ವ್ಯಾಪ್ತಿಯನ್ನು ಸಹಿಸುವ ಜೀವಿಗಳನ್ನು ಏನಂತ ಕರೀತಾರೆ ಅಂದರೆ ಸ್ಟೀನೋಥರ್ಮಲ್ ಅಂತ ಕರೀತಾರೆ. ಸ್ಟೀನೋಥರ್ಮಲ್ ಆರ್ಗ್ಯಾನಿಸಮ್ ಜಾಸ್ತಿ ಟೆಂಪ್ರೇಚರನ್ನು ಟಾಲರೇಟ್ ಮಾಡಲ್ಲ. ಅದಕ್ಕೆ ಸೀಮಿತವಾದ ಟೆಂಪ್ರೇಚರ್ ಅಷ್ಟೇ ಇರಬೇಕು. ಟೆಂಪ್ರೇಚರಲ್ಲಿ ಹೆಚ್ಚು ಕಮ್ಮಿ ಆದರೆ ಆ ಪ್ರಾಣಿಗಳು ಸತ್ತೋಗ್ತವೆ. ಅಂತಹ ಪ್ರಾಣಿಗಳನ್ನು ಸ್ಟೀನೋಥರ್ಮಲ್ ಅಂತ ಹೇಳ್ತೀವಿ. ಉದಾಹರಣೆಗೆ ಸ್ಯಾಲ್ಮನ್ ಆಗಿರ್ಬೋದು, ಕೋರಲ್ಸ್, ರೆಪ್ಟೈಲ್ಸ್, ಇನ್ಸೆಕ್ಟ್ಸ್ ಮತ್ತು ಪೋಲಾರ್ ಬೇರ್ಸ್, ಇವೆಲ್ಲ ಇದಕ್ಕೆ ಉದಾಹರಣೆ. ನಾವು ಕೋರಲ್ ಬ್ಲೀಚಿಂಗನ್ನು ಕೇಳ್ತಾನೆ ಇರ್ತೀವಿ. ಈ ಕೋರಲ್ ಬ್ಲೀಚಿಂಗ್, ಬಿಕಾಸ್ ಆಫ್ ದಿಸ್ ರೀಸನ್ ಈ ಆರ್ಗ್ಯಾನಿಸಮ್ಸ್ ಬ್ಲೀಚ್ ಆಗುತ್ತೆ. ಮುಂದಿನ ಕ್ವಶನ್, ಆರ್ಗ್ಯಾನಿಸಮ್ಸ್ ದಟ್ ಕ್ಯಾನ್ ಟಾಲರೇಟ್ ಎ ವೈಡ್ ರೇಂಜ್ ಆಫ್ ಟೆಂಪರೇಚರ್ ಆರ್ ಕಾಲ್ಡ್? ಅತ್ಯಧಿಕ ತಾಪಮಾನ ವ್ಯಾಪ್ತಿಯನ್ನು ಸಹಿಸುವ ಜೀವಿಗಳನ್ನು ಏನೆಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಯುರಿಥರ್ಮಲ್ ಅಂತ. ಯುರಿಥರ್ಮಲ್ ಆರ್ಗ್ಯಾನಿಸಮ್ಗಳು ಟೆಂಪ್ರೇಚರಲ್ಲಿ ಹೆಚ್ಚು ಕಮ್ಮಿ ಆದ್ರೂ ಅಡಾಪ್ಟ್ ಮಾಡಿಕೊಂಡು ಬದುಕ್ತವೆ. ಇದಕ್ಕೆ ಉದಾಹರಣೆಗಳು ಕ್ಯಾಟ್ಸ್, ಡಾಗ್ಸ್, ಈವನ್ ಹ್ಯೂಮನ್ ಬೀಯಿಂಗ್ಸ್ ಕೂಡ, ಕೌಸ್, ಇವೆಲ್ಲ ಉದಾಹರಣೆ ಇದಕ್ಕೆ ಯುರಿಥರ್ಮಲ್ಗೆ. ಇಲ್ಲಿ ನೆನ್ಪಿಟ್ಕೊಳ್ಳಿ, ಯುರಿಥರ್ಮಲ್ ಮತ್ತು ಸ್ಟೀನೋಥರ್ಮಲ್ ಇವೆರಡುಗಳ ಡಿಫ್ರೆನ್ಸ್ ಏನೇನು ಅಂತ ಇನ್ನೊಮ್ಮೆ ತಿಳ್ಕೊಳ್ಳೋಣ. ಸ್ಟೀನೋಥರ್ಮಲ್ ಆರ್ಗ್ಯಾನಿಸಮ್ಗೆ ಜಾಸ್ತಿ ಟೆಂಪ್ರೇಚರ್ನ ವ್ಯತ್ಯಾಸ ಆದರೆ ಆ ಪ್ರಾಣಿಗಳು ಸತ್ತೋಗ್ತವೆ. ಉದಾಹರಣೆ ಕೋರಲ್ಸ್ ಬಗ್ಗೆ ಹೇಳಿದೆ. ಹಾಗೆಯೇ ಯುರಿಥರ್ಮಲ್ ಅಂದರೆ ಟೆಂಪ್ರೇಚರ್ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಅವು ಅಡಾಪ್ಟ್ ಮಾಡಿಕೊಂಡು ಆ ಕಂಡೀಷನ್ನಿಗೆ ಬದುಕ್ತವೆ. ಇದಕ್ಕೆ ಉದಾಹರಣೆ ಹ್ಯೂಮನ್ ಬೀಯಿಂಗ್ಸ್, ಟೈಗರ್, ಇವೆಲ್ಲ ಬರುತ್ತೆ ಯುರಿಥರ್ಮಲ್ಲಿಗೆ. ಮುಂದಿನ ಕ್ವಶನನ್ನು ನೋಡೋಣ. ಕಾಫಿ ಮೇಡ್ ಫ್ರಮ್ ದ ಎಕ್ಸ್ಕ್ರೀಷನ್ ಆಫ್ ಎ ಸರ್ಟನ್ ಅನಿಮಲ್ ಈಸ್ ಕಾಲ್ಡ್ ಕೋಪಿ ಲುವಾಕ್. ವಿಚ್ ಅನಿಮಲ್ ಪ್ರೊಡ್ಯೂಸಸ್ ಇಟ್? ಒಂದು ನಿರ್ದಿಷ್ಟ ಪ್ರಾಣಿಯ ಎಕ್ಸ್ಕ್ರೀಷನ್ ಮೂಲಕ ತಯಾರಿಸಿದ ಕಾಫಿಯನ್ನು ಕೋಪಿ ಲುವಾಕ್ ಎಂದು ಕರೀತಾರೆ. ಅದು ಯಾವ ಅನಿಮಲನ್ನು ಯೂಸ್ ಮಾಡ್ತಾರೆ ಅಂತ. ಸೀವೆಟ್ ಅನ್ನೋ ಪ್ರಾಣಿ. ಈ ಪ್ರಾಣಿ ಕಾಫಿಯನ್ನು ತಿಂದು ಅರ್ಧ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ, ಹಾಗೆ ಅರ್ಧವನ್ನು ಎಕ್ಸ್ಕ್ರೀಟ್ ಮಾಡುತ್ತೆ. ಅಂತಹ ಸೀಡ್ಸನ್ನು ಕಲೆಕ್ಟ್ ಮಾಡಿಕೊಂಡು ಕಾಫಿಯನ್ನು ಮಾಡ್ತಾರೆ. ಆ ಕಾಫಿ ತುಂಬ ಎಕ್ಸ್ಪೆನ್ಸಿವ್. ಸೊ ಇಲ್ಲಿ ಕೇಳಿರುವಂಥ ಪ್ರಾಣಿ, ಅದು ಯಾವ ಪ್ರಾಣಿ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಸೀವೆಟ್ ಆಗುತ್ತೆ. ಈ ವಿಡಿಯೋದಲ್ಲಿ ನಾವು ಬೇಸಿಕ್ ಕೆಲವೊಂದು ಕ್ವಶನನ್ನು ಡಿಸ್ಕಸ್ ಮಾಡಿದ್ವಿ. ಇದೇ ರೀತಿ ನಾನು ಇನ್ನೂ ಹೆಚ್ಚಿನ ಪಾರ್ಟ್ಸನ್ನು ತರ್ತೀನಿ. ನನಗೆ ಹೆಚ್ಚಿನ ವ್ಯೂಸ್ ಬಂದರೆ ಇನ್ನೂ ಒಳ್ಳೆ ವೀಡಿಯೋಸ್ಗಳು ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಥ್ಯಾಂಕ್ ಯು.